ಕಾಂಗ್ರೆಸ್ದು ಈ ಕತೆ ಆದ್ರೆ ಇನ್ನು ಬಿಜೆಪಿಯದ್ದು ಕೇಳೋದೇ ಬೇಡ ಬಿಡಿ. ಅಲ್ಲಿ 25 ಬಾಗ್ಲು ಅನ್ನುವಂಥ ರೀತಿಯಾಗಿ ಆಗಿ ಹೋಗಿದೆ. ಮತ್ತೊಂದು ಕಡೆ ಯತ್ನಾಳ್ ಹಾಗೆ ವಿಜಯೇಂದ್ರ ನಡುವಿನ ಸಮರ ಸೈಲೆಂಟ್ ಆಗೇ ನಡೀತಾ ಇದ್ದು, ಯತ್ನಾಳ್ಗೆ ಕೊಟ್ಟಂತ ನೋಟಿಸ್ ಕಥೆ ಏನಾಯ್ತು ಅದು ಈಗಿರುವಂತ ಕುತೂಹಲ ಅದು ಹಾಗೆ ಉಳಿದಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ವಿಜಯೇಂದ್ರ ಕೂಡ ಸ್ವಲ್ಪ ಹಿಂಟ್ ಕೊಟ್ಟಿದ್ದಾರೆ. ಬನ್ನಿ ಅದಕ್ಕೆ ಸಂಬಂಧಪಟ್ಟಾಗಿ ನಾ ರಿಪೋರ್ಟ್ ನೋಡ್ಕೊಂಬ. ಶಿಸ್ತು ಸಮಿತಿ ನೋಟಿಸ್ಗೆ ಉತ್ತರಿಸಿಲ್ವ ಯತ್ನಾಳ್. ಬಿಜೆಪಿಯಲ್ಲಿನ ಬಣ ಬಡಿದಾಟ ತಾರ್ಕಿಕ ಅಂತ್ಯ ಕಂಡಿಲ್ಲ. ವಿಜೇಂದ್ರ ವಿರುದ್ಧ ಸಮರ ಸಾರಿದ ಯತ್ನಾಳ್ ಟೀಮ್ ಬಂದ ವೇಗದಲ್ಲೇ ಸೈಲೆಂಟ್ ಆಗಿ ಉಳಿದು ಬಿಟ್ಟಿದೆ. ಈ ಮಧ್ಯೆ ಯತ್ನಾಳ್ಗೆ ಕಳೆದ ಸೋಮವಾರವಷ್ಟೇ ಹೈಕಮಾಂಡ್ನ ಶಿಸ್ತು ಸಮಿತಿ ನೋಟಿಸ್ ಕೊಟ್ಟಿತ್ತು. 72 ಗಂಟೆ ಅಂದ್ರೆ 3 ದಿನಗಳ ಗಡುವು ಕೊಟ್ಟಿತ್ತು. ಆದ್ರೆ ಯತ್ನಾಳ್ ಉತ್ತರ ಕೊಟ್ಟಿದ್ದಾರಾ ಅಥವಾ ಇಲ್ವಾ ಅನ್ನೋ ಚರ್ಚೆ ಬಿಜೆಪಿಯಲ್ಲಿ ಚಿಗುರೊಡೆದಿದೆ. ಹೈಕಮಾಂಡ್ ಎಲ್ಲ ಗಮನಿಸುತ್ತಿದೆ ಎಂದ ವಿಜಯೇಂದ್ರ ಇನ್ನು ಯತ್ನಾಳ್ ಬಗ್ಗೆ ಮಾತನಾಡೋದಕ್ಕೆ ವಿಜಯೇಂದ್ರ ನಿರಾಕರಿಸಿದ್ದಾರೆ. 72 ಗಂಟೆಗಳ ಗಡುವು ಇತ್ತು, ಹೈಕಮಾಂಡ್ ಎಲ್ಲ ಗಮನಿಸುತ್ತಿದೆ ಎಂಬ ಮಾತುಗಳನ್ನಾಡಿದ್ದಾರೆ. ರಾಜ್ಯಾಧ್ಯಕ್ಷರಾಗಿ ಮುಂದುವರಿಯುತ್ತಾರೆ ಎಂಬ ಪ್ರಶ್ನೆಗೆ ಇನ್ನು 4 ದಿನದಲ್ಲೇ ಉತ್ತರ ಸಿಗುವುದಾಗಿ ಹೇಳಿದ್ದಾರೆ. ಈಗಾಗಲೇ ಕೇಂದ್ರದ ಶಿಸ್ತು ಸಮಿತಿನ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. 72 ಗಂಟೆಗಳ ಒಂದು ಗಡುವು ಕೂಡ ಇತ್ತು. ಸೊ ಅದಾದ್ಮೇಲೆ ಏನಾಗ್ತದೆ ಅದ್ರ ಬಗ್ಗೆ ಪ್ರತಿಕ್ರಿಯೆ ನೀಡೋದಕ್ಕೆ ಹೋಗೋದಿಲ್ಲ. ಕೇಂದ್ರ ನಮ್ಮ ವರಿಷ್ಠರು ಎಲ್ಲವನ್ನು ಕೂಡ ಗಮನಿಸ್ತಾ ಇದ್ದಾರೆ. ಇದೆಲ್ಲದಕ್ಕೂ ಕೂಡ ನಾನು ಅವತ್ತೇ ಹೇಳಿದೆ 20 ತಾರೀಕು ಎಲ್ಲ ಉತ್ತರ ಸಿಗುತ್ತೆ ಅಂತೇಳಿ. ಈ ಮಧ್ಯೆ 8 ಜಿಲ್ಲೆಗಳ ಅಧ್ಯಕ್ಷರ ಘೋಷಣೆಯೂ ಬಾಕಿ ಉಳಿದಿದೆ. ಯತ್ನಾಳ್ ಬಣ ಜಿಲ್ಲಾಧ್ಯಕ್ಷ ಆಯ್ಕೆಗೆ ತೊಡಕಾಗಿದೆ. ಒಂದ್ ವೇಳೆ ಘೋಷಣೆ ಮಾಡಿದ್ರೆ ಅಸಮಾಧಾನ ಸ್ಫೋಟಗೊಳ್ಳುವ ಆತಂಕ ಇದೆ. ಅಸಮಾಧಾನಿತರು ಯತ್ನಾಳ್ ಟೀಮ್ ಪರ ನಿಲ್ಲುವ ಸಾಧ್ಯತೆ ದಟ್ಟವಾಗಿದೆ. ಬ್ಯೂರೋ ರಿಪೋರ್ಟ್, TV9